ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಏನು ಅಂತ ನೋಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ಹಪ್ಪಳ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಾದಮೇಲೆ ಅದೇ ಕಪ್ಪಿಂದ 2 ಗ್ಲಾಸ್ ಆಗುವಷ್ಟು ನೀರನ್ನು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಸೇಮ್ ಅಳತೆಯಿಂದನೇ ಹಾಕ್ಕೊತಾ ಇದ್ದೀನಿ. ಸೊ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡೆ. ಅದಾದಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಸೊ ಸ್ವಲ್ಪ ಹೊತ್ತಾದಮೇಲೆ ನೀವು ಲಿಡ್ನ ಓಪನ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಕುದಿ ಆಲ್ರೆಡಿ ಬಂದಿದೆ. ಸೊ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಹಿಟ್ಟನ್ನು ಪಾತ್ರೆಗೆ ಹಾಕಬೇಕಾಗತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದಾದಮೇಲೆ ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಸಿ. ಸೊ ನಿಧಾನಕ್ಕೆ ಕಲಿಸ್ತಾ ಬನ್ನಿ. ಉಂಡೆ ಉಂಡೆ ಆಗೋದು ಬೇಡ. ಅದು ಗಂಟು ಆಗದಿರೋ ಥರ ನೋಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ. ಸೊ ನಿಧಾನಕ್ಕೆ ಕಲಿಸ್ತಾ ಬನ್ನಿ. ಅದು ಗಂಟು ಆಗದಿರೋ ಥರ ಕಲಿಸ್ತಾ ಇರಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಕೈ ಆಡಿಸಿ ನಿಧಾನಕ್ಕೆ ಕಲಿಸ್ತಾ ಬನ್ನಿ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ನಂತರ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಮಿಕ್ಕಿರೋ ಹಿಟ್ಟನ್ನ ಆ ಪಾತ್ರೆಯಲ್ಲೇ ಇರೋ ಥರ ಇಟ್ಟಿರಿ. ಅದಾದಮೇಲೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಂಡು ಕೈಗೆ ನಿಧಾನಕ್ಕೆ ಕಲಿಸ್ತಾ ಬನ್ನಿ. ಸೊ ಅದೇನಾದರೂ ಚಿಕ್ಕ ಚಿಕ್ಕ ಉಂಡೆ ಇದ್ದರೂ ಒಡೆದೋಗುತ್ತೆ. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ತಾ ಬನ್ನಿ. ಸೊ ನಿಮ್ಗೆ ಎಷ್ಟು ಚಿಕ್ಕ ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ ನೀವು ಮಾಡ್ಕೊಬೋದು. ಅದಾದಮೇಲೆ ಚಿಕ್ಕದಾಗಿ ಒಂದು ಉಂಡೆ ಮಾಡಿಕೊಂಡು, ಸೊ ನಾನಿಲ್ಲಿ 2 ಪ್ಲಾಸ್ಟಿಕ್ನ ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಪ್ಲಾಸ್ಟಿಕ್ ಇದೆ, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಇಡ್ತೀನಿ. ಅದಾದಮೇಲೆ ಫಸ್ಟ್ ಮೆಥಡ್ ಬಂದು ನಾನಿಲ್ಲಿ ಚಿಕ್ಕ ತಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ತಟ್ಟೆ ಸಹಾಯದಿಂದ ನಿಧಾನಕ್ಕೆ ಪ್ರೆಸ್ ಮಾಡಿ ಹಪ್ಪಳವನ್ನು ಮಾಡಬಹುದು. ಸೊ ಇದನ್ನು ನಾನು ಇವಾಗ ಬೇರೆ ಪ್ಲಾಸ್ಟಿಕ್ ಮೇಲೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ಮೆಥಡು ಸೇಮ್ ಪ್ಲಾಸ್ಟಿಕ್ ಮೇಲೆ ಇನ್ನೂ ಒಂದು ಉಂಡೆನ ಇಟ್ಟು ಅದ್ರ ಮೇಲೆ ತಿರ್ಗಾ ಪ್ಲಾಸ್ಟಿಕ್ ಹಾಕಿದೆ. ನಿಧಾನಕ್ಕೆ ಕೈಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡ್ತಾ ಬನ್ನಿ. ಲೈಕ್ ಒಬ್ಬಟ್ಟು ಥರ ನೀವು ನಿಧಾನಕ್ಕೆ ಮಾಡ್ತಾ ಬರಬೇಕಾಗತ್ತೆ. ಎಷ್ಟು ದೊಡ್ಡದು ಬೇಕೋ ನೀವು ಅಷ್ಟು ದೊಡ್ಡದು ಮಾಡ್ಕೊಬೋದು. ನಿಧಾನಕ್ಕೆ ಪ್ರೆಸ್ ಮಾಡ್ತಾ ನೋಡ್ತಿರ್ಬೋದು ನೀವು ಎಷ್ಟು ತೆಳ್ಳಗಾಗಿದೆ ಅಂತ. ಸೊ ಇದನ್ನು ಕೂಡ ನಾನು ಪ್ಲಾಸ್ಟಿಕ್ ಮೇಲೆ ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಅಂದರೆ ಲಾಸ್ಟ್ ಮೆಥಡು ಸೇಮು ಪೇಪರ್ ಮೇಲೆ ಉಂಡೆ ಹಾಕ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಪೇಪರ್ ಹಾಕಿ ತಿರ್ಗಾ ಸ್ಮ್ಯಾಷರಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಅದು ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ.
ಸೊ ಇದಿಷ್ಟು ನಾನು ಹಪ್ಪಳ ಮಾಡಿದ್ದೀನಿ. ಇದನ್ನು ನಾನು ಹಾಲಲ್ಲೇ ಒಣಗಿಸೋಕ್ಕೆ ಬಿಟ್ಟಿದ್ದೀನಿ. ಸೊ ಜಾಸ್ತಿ ಬಿಸಿಲೇನು ಬೇಡ ಇದಕ್ಕೆ. ಅದಾದಮೇಲೆ 1-2 ಅವರ್ಸ್ ಆದಮೇಲೆ ನೀವು ಈ ಥರ ತಿರ್ಚಿ ಹಾಕಬೇಕಾಗತ್ತೆ. ಅದೆರಡೂ ಕಡೆನೂ ಒಣಗೋಗ್ಬೇಕಲ್ವಾ, ಅದಕ್ಕೇ ನೀವು ಒಂದು ಸೈಡ್ ಈ ಥರ ಬಂದರೆ ಮೇಲ್ಗಡೆ ನಿಮ್ಗೆ ಗೊತ್ತಾಗುತ್ತೆ, ಬುಟ್ಟಿ ಆಕಾರ ಬಂದಿರುತ್ತೆ. ಅದಾದಮೇಲೆ ನೀವು ಈ ಥರ ತಿರ್ಚಿ ಹಾಕಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಈವ್ನಿಂಗ್ ಅಷ್ಟರಲ್ಲಿ ಈ ಥರ ನಿಮಗೆ ಹಪ್ಪಳ ಬಂದಿದೆ. ಸೊ ನೀವು ಒನ್ ಟೈಮ್ ಮಾರ್ನಿಂಗಲ್ಲಿ ಬಿಸಿಲಲ್ಲಿ ಇಡ್ಬೋದು. ಸೊ ಅದು ಇನ್ನೂ ನೀಟಾಗಿ ಬಂದ್ಗೋಗ್ಬಿಡುತ್ತೆ. ಅದಾದಮೇಲೆ ನನಗೆ 1 ಕಪ್ಪಲ್ಲಿ ಇಷ್ಟೊಂದು ಹಪ್ಪಳ ಬಂದಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ ಅಂತ. ಸೊ ಹಾಗಿದ್ರೆ ಯಾಕೆ ಲೇಟು, ಇವಾಗಲೇ ನೀವು ಹೋಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.